viewers, today we start a second standard lesson, Out Out. Before we start the lesson, let us read a picture story. Pictures reading, chapter number 2, pictures reading. So here we can see some children are playing and some children are chatting. They are the chatting, they are the playing game. ಇವರು ಕುಂಟಬಿಲ್ಲೆ ಆಟವನ್ನು ಆಡ್ತಾ ಇದ್ದಾರೆ. They play the game of hide and seek. He is counting the numbers and they go behind the tree. So they bring the water and they play the Chaukhabara Aram. It is a stone game. So some of the children are stand behind the tree. They are enjoying a lot. Let us see the questions here. What do you see? What we can see in this picture? We can see the playing of the children and chatting of the children. We can see. How many children are there in the picture? We can count the children in the picture. 1, 2, 3, 4, 5, 6, 7, 8, 9, 10, 11, 12, 13, 14, 15 and 16. So here we can see a 16 children. What are the children doing? They play games and some of the play chatting and some of the play games. How are the children having fun? They play games, they having a fun. What games do you play? ನೀವು ಯಾವುದನ್ನ ಗೇಮನ್ನು ಆಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಐ ಹ್ಯಾವ್ like to play is cricket. My favorite game is cricket. So let us start the lesson. It was a holiday. ಅದು ಒಂದು ರಜಾ ದಿನವಾಗಿತ್ತು. ಜೀತ್ and ಬಬ್ಲಿ were playing. ಜೀತ್ ಮತ್ತೆ ಬಬ್ಲಿ ಆಟವನ್ನು ಆಡುತ್ತಾ ಇದ್ರು. They played many games. ಅವರು ಅನೇಕ ಆಟಗಳನ್ನು ಆಡಿದ್ದಾರೆ. ಬೋತ್ ಆಫ್ ದೆಮ್ ಸ್ಕಿಪ್ಡ್ ದ ರೋಪ್. ಅವರು ಇಬ್ಬರು ಹಗ್ಗ ಜಿಗ್ಗದು ಆಟವನ್ನು ಆಡ್ತಾ ಇದ್ರು. ದೇ ಪ್ಲೇಡ್ ಹೈಡ್ ಆ್ಯಂಡ್ ಸೀಕ್. ಕಣ್ಣ ಮುಚ್ಚಾಲೆ ಆಟ ಕೂಡ ಆಡಿದ್ರು. ಸೊ ಹಿಯರ್ ವಿ ಕ್ಯಾನ್ ಸಿ ದ ಪಿಕ್ಚರ್. ಇಲ್ಲಿ ಈ ಪಿಕ್ಚರಲ್ಲಿ ನೋಡ್ಬೋದು. ಹಿ ಈಸ್ ಎ ಜೀತ್ ಆ್ಯಂಡ್ ಶೀ ಈಸ್ ಎ ಬಬ್ಲಿ. ಬಬ್ಲಿ ಮತ್ತು ಜೀತ್ ಹೇಗೆ ಸ್ಕಿಪ್ಪಿಂಗ್ ಆಟವನ್ನು ಆಡ್ತಾ ಇದ್ದಾರೆ ನೋಡಬಹುದು ವಿವರ್ಸ್. ಸೊ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಬಬ್ಲಿ ಆ್ಯಂಡ್ ಜೀತ್ ಡಿಸೈಡೆಡ್ ಟು ಪ್ಲೇ ಬ್ಯಾಟ್ ಆ್ಯಂಡ್ ಬಾಲ್. ನಂತರ ಬಬ್ಲಿ ಮತ್ತು ಜೀತ್ ಬ್ಯಾಟ್ ಮತ್ತು ಬಾಲ್ ಆಟವನ್ನು ಆಡಲು ತೀರ್ಮಾನಿಸಿದರು. ಕ್ರಿಕೆಟ್ ಅಂತ ಏನು ಹೇಳ್ತೀವಿ ಅದನ್ನು ಆಟವನ್ನು ಆಡೋದಕ್ಕೆ ತೀರ್ಮಾನ ಮಾಡಿದರು. ಸೊ ವಿ ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್. ಈ ಪಿಕ್ಚರಲ್ಲಿ ನಾವು ನೋಡ್ಬೋದು ಹೇಗೆ ಬ್ಯಾಟ್ ಮತ್ತು ಬಾಲನ್ನು ಹಿಡ್ಕೊಂಡು ಇಬ್ಬರು ಆಡ್ತಾ ಇದ್ದಾರೆ. ಜೀತ್ ಗಾಟ್ ರೆಡಿ ಟು ಥ್ರೂ ದ ಬಾಲ್. ಜೀತ್ ಚೆಂಡುವನ್ನು ಎಸೆಯಲು ಸಿದ್ಧನಾದ. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಜೀತ್ ಥ್ರೋ ದ ಬಾಲ್. ಬಬ್ಲಿ ಹಿಟ್ ದ ಬಾಲ್. ಜೀತ್ ಚೆಂಡುವನ್ನು ಎಸೆದನು. ಬಬ್ಲಿ ಚೆಂಡುವನ್ನು ಹೊಡೆದಳು. ದ ಬಾಲ್ ವೆಂಟ್ ಇನ್ ಟು ಮೋಹಿತ್ಸ್ ಗಾರ್ಡನ್ ಬಟ್ ಹಿಸ್ ಹೌಸ್ ವಾಸ್ ಲಾಕ್ಡ್. ಚೆಂಡು ಮೋಹಿತಿನ ತೋಟದಲ್ಲಿ ಹೋಗಿತ್ತು, ಆದರೆ ಅವನ ಮನೆಯ ಬಾಗಿಲು ಬೀಗ ಹಾಕಲಾಗಿತ್ತು. They could not find the ball
ಸೊ ದ ಗೇಮ್ ಸ್ಟಾಪ್ಡ್. ಅವರಿಗೆ ಚೆಂಡು ಸಿಗಲಿಲ್ಲ, ಆದ್ದರಿಂದ ಆಟ ನಿಲ್ಲಿಸಿದ್ರು. ಸೊ ಲೆಟ್ ಅಸ್ ಸಿ ಸಮ್ ವರ್ಡ್ಸ್. ಸೈಟ್ ವರ್ಡ್ಸ್, ದೃಷ್ಟಿ ಪದಗಳು ಅಂತ ಹೇಳ್ತೀವಿ. ದಿಸ್ ಅಂದರೆ ಇದು. ಎ ಒಂದು, ಹೌ ಹೇಗೆ, ಆಲ್ಸೋ ಕೂಡ, ಇದು ಕೂಡ ಅಂತ ಏನು ಹೇಳ್ತೀವಿ, ಆ್ಯಂಡ್ ಆಲ್ಸೋ ಅಂತ ಇದು ಹೇಳಕ್ಕೆ ಇಷ್ಟಪಡ್ತೀನಿ ವಿವರ್ಸ್. ದೇ ಅವರು, ಆಫ್ಟರ್ ನಂತರ, ಆ್ಯಂಡ್ ಮತ್ತು, ಆಫ್ ನ. ಸೊ ಹಿಯರ್ ಆಲ್ಸೋ ಸಮ್ ವರ್ಡ್ಸ್, ನ್ಯೂ ವರ್ಡ್ಸ್. ಸ್ಕಿಪ್ಡ್ ಅಂದರೆ ಹಗ್ಗ ಜಿಗ್ಗೋದು. ಥ್ರೂ ಎಸೆಯದು. ಕರ್ಟ್ಯಾರ್ಡ್ ಅಂಗಳ. ಗ್ಯಾದರ್ಡ್ ಒಟ್ಟಿಗೂಡಿಸೋದು. ಬ್ರಾಟ್ ತಂದರು. ಪಿಕ್ಡ್ ಎತ್ತಿ ಕೊಡೋದು. ಬಬ್ಲಿ ನ್ಯೂ how to make a ball. They got a few rags, papers and wool. ಬಬ್ಲಿಗೆ ಚೆಂಡು ಮಾಡುವುದು ಹೇಗೆ ಎಂಬುದನ್ನು ಗೊತ್ತಿತ್ತು. ಅವರು ಕೆಲವು ಹಳೆ ಬಟ್ಟೆಯ ತುಂಡುಗಳು ಮತ್ತು ಕಾಗದ ಮತ್ತು ಅವರು ಉಣ್ಣುವನ್ನು ತಗೊಂಡು ಬಂದು ಒಂದು ಬಾಲನ್ನು ಮಾಡೋಣ ಅಂತ ತಗೊಂಡು ಬಂದರು. ಬಬ್ಲಿ ಆಲ್ಸೋ ಬ್ರಾಟ್ ಎ ಪೀಸ್ ಆಫ್ ಸ್ಟ್ರಿಂಗ್. ಬಬ್ಲಿ ಒಂದು ದಾರದ ತುಂಡು ಕೂಡ ತಗೊಂಡು ಬಂದರು. ಶಿ ರೋಲ್ಡ್ ರ್ಯಾಕ್ಸ್, ಪೇಪರ್ ಆ್ಯಂಡ್ ವೂಲ್ ಟು ಮೇಕ್ ಎ ಬಾಲ್. ಕಾಗದ ಮತ್ತು ಉಣ್ಣೆಯನ್ನು ಸುತ್ತಿ ಒಂದು ಚೆಂಡುವನ್ನು ಮಾಡಿದಳು. ದೆನ್ ಶಿ ಟೈಡ್ ದ ಬಾಲ್ ವಿತ್ ಎ ಸ್ಟ್ರಿಂಗ್. ನಂತರ ಆ ಚೆಂಡುವನ್ನು ದಾರದಿಂದ ಬಿಗಿಯಾಗಿ ಕಟ್ಟಿ ಹಾಕಿದರು. ಸೊ ವಿವರ್ಸ್, ವಿ ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್ ಹೌ ದೇ ಕ್ಯಾನ್ ಪುಟ್ ಎ ಸ್ಟ್ರಿಂಗ್. ಹೇಗೆ ಅವರು ದಾರವನ್ನು ಕಟ್ತಾ ಇದ್ದಾರೆ ಈ ಪಿಕ್ಚರಲ್ಲಿ ನಾವು ನೀಟಾಗಿ ನೋಡ್ಬೋದು. ಮೂವ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. This time Bubbly picked the ball. ಈ ಬಾರಿ ಬಬ್ಲಿ ಚೆಂಡುವನ್ನು ಕೈಗೆ ತಗೊಂಡ್ಲು. ಜೀತ್ ಪಿಕ್ಡ್ ದ ಬ್ಯಾಟ್. ಜೀತ್ ಬ್ಯಾಟನ್ನು ತೆಗೆದುಕೊಂಡ. ಬಬ್ಲಿ ಥ್ರೂ ದ ಬಾಲ್. ಬಬ್ಲಿ ಚೆಂಡುವನ್ನು ಎಸೆದಳು. ಜೀತ್ ಹಿಟ್ ದ ಹಾರ್ಡ್. ಜೀತ್ ಚೆಂಡುವನ್ನು ಬಲವಾಗಿ ಹೊಡೆದನು. ದ ಬಾಲ್ ಓಪನ್ಡ್ ಅಪ್ ಆ್ಯಂಡ್ ಸ್ಕೇಡ್ ಇನ್ ದ ಏರ್. ಬಬ್ಲಿ ಜಂಪ್ಡ್ ಆ್ಯಂಡ್ ಕಾಟ್ ಎ ಪೀಸ್ ಆಫ್ ರ್ಯಾಗ್. ಆಗ ಆ ಚೆಂಡು ಹರಿದುಕೊಂಡು ಅದರ ಒಳಗೆ ಬಟ್ಟೆ ಏನೇನಿತ್ತು, ಬಟ್ಟೆ ತುಂಡುಗಳು, ಕಾಗದ ಮತ್ತು ಉಣ್ಣುಗಳು ಏನೇನಿತ್ತು ಅದೆಲ್ಲ ಚದುರಿದವು. ಬಬ್ಲಿ ಜಿಗಿದ ಒಂದು ಬಟ್ಟೆಯ ತುಂಡುಗಳನ್ನು ಹಿಡಿದಳು. ಶಿ ಜಂಪ್ಡ್ ಆ್ಯಂಡ್ ಶೌಟೆಡ್ ಔಟ್ ಔಟ್. ನಂತರ ಜಿಗಿದು ಔಟ್ ಔಟ್ ಎಂದು ಜೋರಾಗಿ ಕೂಗಿದಳು. ಒಂದು ಬಟ್ಟೆಯ ತುಂಡನ್ನು ಹಿಡಿದು ಔಟ್ ಔಟ್ ಅಂತ ಜೋರಾಗಿ ಕಿರಿಚ್ತಾ ಇದ್ದಾಳೆ. ಈ ಪಿಕ್ಚರಲ್ಲಿ ನಾವು ನೋಡ್ಬೋದು ವಿವರ್ಸ್ how the Bubbly has taken a piece of cloth and shouting. We can see in this picture.